ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಬಂಧು ಮಿತ್ರರಲ್ಲಿ ನಷ್ಟ ಫಲವನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ವೃತ್ತಿಯಲ್ಲಿ ವಿಶೇಷ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕಾರ ಬಲ ಚೆನ್ನಾಗಿದೆ. ಆತಂಕ ಬೇಡ. ಸ್ವಲ್ಪ ಹುಷಾರಾಗಿರಬೇಕು ನೀವು. ಕಾರಣ ಏನಪ್ಪ ಅಂದರೆ ತುಂಬ ಆತ್ಮೀಯರ ಜೊತೆ ಏನೋ ಒಂದು ಜಗಳ, ನಷ್ಟ, ಅವರಿಂದಾಗಿ ನಷ್ಟ ಆಯಿತು ಅನ್ನೋದು ಕೂತ್ಬಿಡುತ್ತೆ ತಲೆಯಲ್ಲಿ. ಅವ್ರ ಜೊತೆಗೆ ಹೋದೆ ಹೀಗಾಯಿತು. ಯಾಕೆಂದರೆ ಬುಧ ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾನೆ. ಹುಷಾರು, ಎಚ್ಚರವಾಗಿರಿ. ಇನ್ನು ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು. ತುಂಬ ಆತ್ಮೀಯವಾಗಿದ್ದವರು ಕೂಡ ಏನೋ ಸ್ವಲ್ಪ ಅಸಮಾಧಾನ, ಅವರ ಮಾತು ಸ್ವಲ್ಪ ಕಿವಿಗೆ ಮನಸ್ಸಿಗೆ ಹಿಡಿಸ್ದೇ ಹೋಗಿಬಿಡುತ್ತೆ. ಯಾಕೆ ಹೀಗಂದೆ ನೀನು ಅಂತ ಈ ಥರದ ಒಂದು ತಕರಾರು ಶುರು ಹೋಗ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಚಂದ್ರನ ಬಲ ಇರೋದು, ಹೀಗಾಗಿ ಅನುಕೂಲ ಇದೆ. ಬುದ್ಧಿ ಚುರುಕಾಗಿರುತ್ತದೆ. ಕಾರ್ಯಗಳಲ್ಲಿ ಏನೂ ಸಮಸ್ಯೆ ಇಲ್ಲ. ಈ ಬಾಂಧವ್ಯಗಳಲ್ಲಿ ಬಂಧು, ಸ್ನೇಹ ಹಾಗೂ ದಾಂಪತ್ಯ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಮೀನರಾಶಿಯವರು ಇದನ್ನು ಗಮನಿಸಿ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಂಶಯ ಇಲ್ಲ. ಸ್ತ್ರೀಯರಿಗೆ ಅಧಿಕ ವ್ಯಯ, ವ್ಯಸನ, ದುಷ್ಕಾರ್ಯಗಳ ಪ್ರಮಾದ, ಸ್ವಲ್ಪ ಹುಷಾರಾಗಿರಬೇಕು. ಮೀನರಾಶಿಯವರಿಗೆ ಈ ಬುಧನ ಸಂಚಾರ, ಶುಕ್ರನ ಸಂಚಾರ ಎರಡೂ ಕೂಡ ಏನೋ ಅಷ್ಟೇನು ಅತ್ಯಂತ ಶುಭ ಅಂತ ಅಲ್ಲ. ಹಾಗಂತ ನೀವು ಕಂಗಾಲಾಗಬೇಕಾಗಿಲ್ಲ. ಕಾರಣ ಏನಪ್ಪ ಅಂದರೆ ಪಂಚಮದಲ್ಲಿ ಗುರುವಿದ್ದಾನೆ. ಹೇಳಿದೆ ನಾನು, ಗುರು ದೃಷ್ಟಿ ಇದ್ದರೆ ಆಗಲೇ ಹೇಳಿದ್ನಲ್ಲ, ನಿಮ್ಮ ರಾಶಿಗೆ ಗುರು ನೋಡ್ತಾನೆ. ಈ ಕಾರಣದಿಂದಾಗಿ ನಿಮಗೊಬ್ಬ ಒಳ್ಳೆಯ ಮೆಂಟರ್ ಅಂತಾರಲ್ಲ ಅದಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಸಲಹೆ ತಗೊಂಡ್ರೆ ಬಹಳ ಒಳ್ಳೆಯದು. ಎಲ್ಲ ಕಾರ್ಯಗಳಲ್ಲಿ ಈ ವಾರದಲ್ಲಿ ನಿಮಗೇನೋ ಸ್ವಲ್ಪ ಚಿತ್ತ ಚಂಚಲವಾಗ್ತಾ ಇದೆ, ಮನಸ್ಸು ಮಂಕಾಗ್ತಿದೆ ಅಂದರೆ ಅವ್ರ ಸಲಹೆನೋ, ಅವ್ರಿಗೊಂದು ಫೋನ್ ಕಾಲ್ ಮಾಡಿಯೋ ಅಥವಾ ಅವ್ರನ್ನ ಭೇಟಿ ಮಾಡಿಯೋ ಒಂದು ಸಂಪರ್ಕ ಮಾಡಿ. ಅದು ನಿಮಗೆ ತುಂಬ ಒಳ್ಳೆಯ ಫಲ ತಂದುಕೊಡುತ್ತೆ. ಇದೇ ನಿಮಗೆ ಪರಿಹಾರ. ಹೆಚ್ಚು ಕಡಿಮೆ ಪರಿಹಾರಕ್ಕಾಗಿ ಶಿವಸನ್ನಿಧಾನದಲ್ಲಿ ಒಂದು ಭಸ್ಮಾರ್ಚನೆ, ಬಿಲ್ವಾರ್ಚನೆ, ಭಸ್ಮಾರ್ಚನೆ ಮಾಡಿಸಿ ಭಸ್ಮ ಧಾರಣೆ ಮಾಡಿದ್ರೂ ನಿಮಗೆ ಶಿವನ ಕೃಪೆಯಾಗಿಬಿಡುತ್ತೆ. ಹೀಗಾಗಿ ಶ್ರದ್ಧೆಯಿಂದ ಇದನ್ನು ಮಾಡಿ. ಇದು 12 ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.